ನಾವು ಏನಪ್ಪಾ ಅಂದ್ರೆ ನೆರಳಲ್ಲಿ ಶೇಖರಣೆ ಮಾಡ್ಬೇಕು. ಒಣಗಿಸ್ಬೇಕು. ಅಂದ್ರೆ ಮಿನಿಮಮ್ 30 ಡಿಗ್ರಿ ಒಳಗಡೆ ಇದ್ದು ಇವು ಒಣಗಿದ್ರೆ ಅಷ್ಟು ಗ್ರೀನ್ ಹಂಗೆ ಇರುತ್ತೆ. ಇದು ಮಸಾಲಾ ಎಲಿ, ಬಿರಿಯಾನಿ ಎಲಿ ಏನಂತೀವಲ್ಲ ಆ ಗಿಡ. ಇದೇನ್ ಚಕ್ಕೆ ಬರುತ್ತಲ್ಲ ಇದು, ಅದರದೇ ಇದು ಕೊಂಬೆ ಗಿಡ ಬಲ್ತ ಮೇಲೆ. ಇಲ್ಲಿ ಯಾವ ನೋಡ್ರಿ ಎರಡು ಸಣ್ಣ ಏನಪ್ಪಾ ಅಂದ್ರೆ ಹೂವು ಆಗ್ತಾವ ಅಕ್ಟೋಬರ್ ನವೆಂಬರ್ದಲ್ಲಿ. ಏನಪ್ಪಾ ಅಂದ್ರೆ ಕಾಶ್ಮೀರಿ ಆಪಲ್. ಕಾಶ್ಮೀರ್ ಆಪಲ್ ರೀ? ಇದೊಂದು ಕಾಶ್ಮೀರ್ ಆಪಲ್ ಇಷ್ಟು ದೊಡ್ಡ ಬೆಳೆದವ್ರಿ ಇಲ್ಲಿ? ಮೆಂಟೆ ಜಿಗ್ಯಾವ್ ಒಂದೊಂದು 2 ಕಿಲೋ ಒಂದೊಂದು ಕಿಲೋ ಅವ್ ನೋಡು. ಇದಕ್ಕೇನು ಹೆಸರಿಟ್ರಿ ಫಾರ್ಮಿಗೆ? ಯಾವ್ದು? ಆದಿತ್ಯ ಫಾರ್ಮ್. ತೋರ ಮಳೆಗಾಲದಾಗ ನೀರು ಓವರ್ ಫ್ಲೋ ಆಗ್ತಾವಂತ 3 ಪಂಪ್ ಹಚ್ಚಿ ಆ ಕಡೆ ಬಾಜು ನಾಲಿ ಬಿಟ್ಬಿಡ್ತೀವಿ ನೀರು. ಇಲ್ಲ ಬಾವಿ ತುಂಬಿ ಹೊರ ಬಂದ್ಬಿಡ್ತಾವ ನೀರು. ಇವಾಗ ಬುಗ್ಗಿ ಬರೇ ಬರ್ತಾವ್ರಿ ಇದ್ರೊಳಗೆ. ಆಮೇಲೆ ಬಹಳ ಕಡೆ ನೀರು ಒಂಥರ ಸ್ವಲ್ಪ ಲೈಟ್ ಬ್ರೌನ್ ಇರ್ತಾವ್ರಿ. ಪ್ಯೂರ್ ವೈಟ್ ಅವ ಕೈಯಿಂದ ಕಾಣಿಸ್ತದಲ್ಲ. ಇವು ಎದಕ್ಕೆ ಬಳಸ್ತೀರಿ? ಎಲ್ಲದಕ್ಕೂ ತೋಟಕ್ಕ ಎಲ್ಲದಕ್ಕೂ ನೀರು ಇದೆ. ನೀವು ಕುಡ್ಲಾಕ ಮತ್ತು ಬಳಕೆಗೆ ಎಲ್ಲ. ವೀಕ್ಷಕರೇ, ಇವತ್ತು ಸೇಡಂ ತಾಲೂಕಿನ ಕುರ್ಕುಂಟ ಅಂತಕ್ಕಂಥ ಗ್ರಾಮದಲ್ಲಿ ಇದ್ವಿ. ಕುರ್ಕುಂಟ ಗ್ರಾಮದಲ್ಲಿ ಸಮಗ್ರ ಕೃಷಿ ಆಧಾರದ ಮೇಲೆ ಬಹುಶಃ ನಾವು ಬರೀ ಕೇಳಿರ್ತೀವಿ ಕೆಲವೊಂದು ಫ್ರೂಟ್ಸ್ ಹೆಸರುಗಳನ್ನ, ಆದ್ರೆ ಅದು ಎಲ್ಲಾ ಫ್ರೂಟ್ಸ್ ಗಳನ್ನ ಈ ಒಂದು 5 ಎಕರೆ ಸ್ಥಳದಲ್ಲಿ ಬೆಳೆದಿದ್ದಾರೆ. ಇಲ್ಲಿನ ಈ ತೋಟದ ಮಾಲೀಕರು ಆದಂತಹ ಸುಧು ಮಹಾರಾಜ್ ಅವ್ರು ನಮ್ ಜೊತೆಗಿದ್ದಾರೆ. ಮಹಾರಾಜ್ ನಮಸ್ಕಾರ ರೀ. ಏನೇನ್ರಿ ಮಹಾರಾಜ್, ಈಗ ನೀವು ಇಲ್ಲಿ ಏನೇನ್ ಸಮಗ್ರ ಕೃಷಿ ಮೇಲೆ ಏನೇನ್ ಫಸ್ಟ್ ಏನಪ್ಪಾ ಅಂತಂದ್ರ ರೇಷ್ಮೆ ಅದ ಮೂಲಕ ಅಂತಂದ್ರ ಒಂದು 40 ಮಾವಿನ ಮರ ಅದಾವ. ಅದರಲ್ಲಿ 9 ವೆರೈಟಿ ಆಪೂಸ್ ಮೊದ್ಲು ಮಾಡಿ ಎಲ್ಲಾ ಕಾಯಿಗಳು ಬಿಟ್ಟಾವ. ಈಗ ಎಲ್ಲಾ ಇದ್ರ ನೋಡ್ಬಹುದು. ಅಲ್ಲಿಂತ ಆಪಲ್ ಬೇರ್ ಅಂತ ಬರುತ್ತೆ, ಗ್ರೀನ್ ಬೇರ್ ಬರುತ್ತೆ, ಅಲ್ಲಿಂತ ಇದು ಪಿಂಕ್ ವಾಟರ್ ಆಪಲ್, ಗ್ರೀನ್ ವಾಟರ್ ಆಪಲ್, ಸಪೋಟ, ಸಂತ್ರ, ಚೀಕು, ಅಲ್ಲಿಂತ ನಿಂಬೆ ಹಣ್ಣು, ಮತ್ತೆ ಹಲಸಿನ ಹಣ್ಣು, ಅಂಜೂರು, ಮತ್ತೆ ನೆಕ್ಸ್ಟ್ ಇದು ಬಿರಿಯಾನಿ. 5 ಎಕರೆ ಮಿಕ್ಕಿದ್ದೆಲ್ಲ ನಿಮ್ಗೆ ಬಾರ್ಡರ್. ಈಗ 4 ವರ್ಷ ಆಯ್ತು ತೆಂಗಿನ ಮರ ಹಚ್ಚಿ. ಈಗ ಅಲ್ಲೆಲ್ಲ ಫಲ ಬಿಡ್ತಾ ಇದೆ. ಈಗ ಏನೋ ಬಿರಿಯಾನಿ ಏನು ಅಂದ್ರಿ? ಬಿರಿಯಾನಿ ಪತ್ತ ಅಂತಾರಲ್ಲ, ಬಿರಿಯಾನಿ ಮಸಾಲ ಎಲಿ ಆ ಮರನು ಇದೆ. ಯಾಲಕ್ಕಿನೂ ಹಚ್ಚಿವಿ, ಯಾಲಕ್ಕಿ ತಗೊಂಡಿವಿ ತಂದು. ಯಾಲಕ್ಕಿ ಬೆಳೆದ್ರಿ? ಯಾಲಕ್ಕಿ ಬೆಳೆದಿವಿ. ಒಂದೊಂದು 2 ತಂದಿದ್ದೆ ಮರ ನೋಡೋಣ ಅಂತ ಹೇಳಿ. ಸ್ವಲ್ಪ ಬಿಡ್ತು. ನಾಂದು ಸ್ವಲ್ಪ ತಂಪಿನ ವಾತಾವರಣ ಬೇಕಂತ ಹೇಳಿ ಅದು 2 ತೆಂಗಿನ ಮರದ ಮಧ್ಯದಲ್ಲಿ ಹಾಕಿ ಅದು ಕೋಲ್ಡ್ ಮೇಂಟೈನ್ ಮಾಡ್ಲಿಕ್ಕೆ ನೋಡೋಣ ಅಂತ ಹೇಳಿ. ಈಗ ಫಸ್ಟ್ ಇಲ್ಲಿ ನಾವು ನೋಡ್ಬೇಕಾಗಿತ್ತಂದ್ರೆ ಇಲ್ಲೊಂದು ಗುಡಿನೂ ನೀವು ತಯಾರು ನಮ್ಮ ತಂದೆಯವ್ರ ನೆನಪಿಗೆ ಏನಪ್ಪಾ ಅಂತಂದ್ರ ನಾ ಇದು ಮಾಡಿದ್ದೆ. ಲಿಂಗ ಮಂತ್ರಾಲಯ ಸ್ವಾಮಿಗಳು ಬಂದು ಇದು ಈಶ್ವರ ರುದ್ರದೇವ್ರನ್ನ ಪ್ರತಿಷ್ಠಾಪನೆ. ಕಡಿಮೆ ತೋಟಗಳದಾಗ ಈ ರೀತಿ ಸಿಗ್ತಾರೆ. ಇದು ಬಾವಿ ಮೇಲೆ ಇರ್ಲಿ ಅಂತ ಹೇಳಿ ನಮ್ದು ಒಂದ್ ನೆನಪಿತ್ತು. ಅದಕ್ಕೆ ಬಾವಿ ಮೇಲೆ ಸೆಂಟರ್ದಾಗ ಬಾವಿ ಮೇಲೆ ಅದೇ ಪೈಪ್ಲೈನ್ ಹಾಕಿ ಪಿಲ್ಲರ್ ಹಾಕಿ ಕೂಡ್ಸ್ಬಿಟ್ರಿ. ದಿನ ಮುತ್ತಿಯವ್ರು ಬರ್ತಾರ್ರಿ, ಪೂಜಾ ಮಾಡಿ ಹೋಗ್ತಾರ ಇಲ್ಲಿ ತಾಯಿಗಳು. ಇಲ್ಲಿಂತ ದಿನ ಈ ನೀರ್ ಏನ್ ವಿಶೇಷ ರೀ? ಇದು ನಿಮ್ದು ಬಾವಿ? ಈ ಬಾವಿದ್ ವಿಶೇಷ ಅಂದ್ರ ಇಲ್ಲಿವರೆಗೂ ಇದು ನಾವು 3 ಪಂಪ್ ಹಚ್ಚಿವಿ. ಯಾವಾಗ ನಿಂತ ನಾ ತಗೊಂಡ್ 4 ವರ್ಷ ಆಯ್ತು. ಇಲ್ಲಿ ತನ ಅದು ನೀರ್ ಖಾಲಿನೇ ಆಗಿಲ್ಲ. ಅದು ಬ್ಯಾಸಿಗ್ದಾಗ ಹಿಂಗೆ ಯಾವಾಗ್ಲೂ ನೀವು 3 ಪಂಪ್ ಕಂಟಿನ್ಯೂ ನೀವು ಸ್ಟಾರ್ಟ್ ಮಾಡ್ರಿ, 3 ಅಷ್ಟೇ ಇರ್ತಾವ ನೀರು. ಹೆಚ್ಚಿಗೆ ಆಗಲ್ಲ, ಕಮ್ಮನೂ ಆಗಲ್ಲ. ಈಗ ಬ್ಯಾಸಿಗೆ ಮಳೆಗಾಲದಾಗ ಓವರ್ ಫ್ಲೋ ಆಗ್ತಾವಂತ ಏನ್ ಮಾಡ್ತೀವಿ, 3 ಪೈಪ್ ಏನಪ್ಪಾ ಅಂದ್ರ ಬಾಜು ಒಂದು ಕೆನಾಲ್ ಟೈಪ್ ಒಂದು ನಾಲಿ ಇದೆ, ಅದ್ರಲ್ಲಿ ಬಿಟ್ಟು ಬಿಡ್ತೀವಿ. ಇಲ್ಲ ನೀರ್ ನಾವು ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ಓವರ್ ಫ್ಲೋ ಆಗ್ತದೆ. ಒಂಥರ ಗಂಗಾ ಮಾತೆ ರಶ್ಮಿ ಹುಳ ಬಂದಿರೋದು. ಅದಕ್ಕೆ ಇದಕ್ಕೆ ಈ ನಮ್ನ ಕಟ್ ಮಾಡಿ ಏನಪ್ಪಾ ಅಂದ್ರ ರೇಷ್ಮೆ ಬೆಳೆಯೋರು ನೀವು? ನಾವ್ ರೇಷ್ಮೆ ಈ ಟೈಪ್ ಇರುತ್ತೆ ರೇಷ್ಮೆ. ಹಿಂಗೆ ಕಟ್ ಮಾಡ್ಕೊಂತ ಹೋಗಿ ದಿನ ಅವಕ್ಕ ಎಲಿ ಹಾಕ್ಬೇಕು. ಅವಕ್ಕ ಅದ್ರದ್ದು ಆಯುಷ್ಯ 1 ತಿಂಗಳು. 1 ತಿಂಗಳದಲ್ಲಿ ಏನಪ್ಪಾ ಅಂತಂದ್ರ ಅದು ಹುಟ್ಟಿದ್ದು ನಮ್ ಮನೇಲಿ ಅಕ್ಕಿದೊಳಗಿನ ಹುಳ ನೋಡಿರ್ತಿರಲ್ಲ ಅಷ್ಟೇ ಇರುತ್ತೆ ಅಕ್ಕಿ ಒಳಗ. ಅದು 27 ದಿವಸಕ್ಕೆ ಏನಪ್ಪಾ ಅಂದ್ರೆ ಈ ಬಟ್ಟಿನ ಲೆಕ್ಕದ ಮೇಲೆ ದಪ್ಪ ಆಗ್ತದೆ. ಇಷ್ಟು ಉದ್ದ ಬರ್ತದ ಅದು. ಯಾವ್ದ್ರಿ? ರೇಷ್ಮೆ ಹುಳು. ಒಂದು ಸಿಗರೇಟ್ ಲೆವೆಲ್ ಮೇಲೆ ಅಷ್ಟು ಆ ಸೈಜಿಗೆ ಬಂದು ಬೆಳೆದು 26ನೇ ದಿವಸ ಹಿಡಿದು ತನ್ನಷ್ಟ ಒಳಗ ಗೂಡ್ ಕಟ್ಟೋಲಿಕ್ಕೆ ಸ್ಟಾರ್ಟ್ ಮಾಡ್ತದ ಅದು 3 ದಿವಸ. 29, 30, ಅಲ್ಲಿಂದ 31ನೇ ದಿವಸ ನಾವು ಗೂಡು ಬಿಡಿಸಿ ನಾವು ರಾಮನಗರ ಮಾರ್ಕೆಟ್ ಮಾಡ್ಬೇಕು. ಇಲ್ಲಿಂದ ರಾಮನಗರ ಕಳಿಸ್ತೀರಾ? ಇಲ್ಲಿ ಎಲ್ಲೂ ಇಲ್ಲ ಮಾರ್ಕೆಟ್. ಎಷ್ಟು ಕಿಲೋಮೀಟರ್ ಆಗ್ತದೆ ಇಲ್ಲಿಂದ? ಇಲ್ಲಿಂದ 600 ಕಿಲೋಮೀಟರ್ ಆಗ್ಬೋದು. ಅಬಾಬು,
ನಾನು ಒಬ್ನೇ ರೈತ ಅಂತಿಲ್ಲ, ನಮ್ಮಂತವ್ರು ಇಲ್ಲಿ ಅಕ್ಕಪಕ್ಕ ಹಳ್ಳಿ ಗುಲ್ಬರ್ಗ, ಮೇಳ್ಕುಂದ, ಆಳಂದು ಅವ್ರಿಗೆಲ್ಲರಿಗೂ ಎಟ್ ಎ ಟೈಮ್ ಒಂದೇ ಟೈಮಿಗೆ ಹುಳ ಚಿಕ್ಕ ಹುಳಗಳು ಕೊಟ್ಟಿರ್ತಾರೆ ಮೊಟ್ಟೆ ಲೆಕ್ಕದ ಮೇಲೆ. ಒಂದ್ ಮೊಟ್ಟೆ ಈಕ್ವಲ್ ಟು 500 ರಿಂದ 600 ಹುಳ. ನಾವು 350 ಮೊಟ್ಟೆ ತರಿಸಿರೋದು ನಾವು. ಈಗ ತೋರ್ಸ್ರಿ ಮಹಾರಾಜ್ ಯಾವ ಬೆಳೆಗಳು ನಿಮ್ಮ ಹತ್ರ. ಹೋಗಿ ಬರೋಣ ರೀ, ಬರ್ರಿ ಈ ಸೈಡ್ ಇಂದ ಹೋಗೋಣ. ಈ ಹಸುಗಳೇನ್ ಸಾಕಿಲ್ಲೇನ್ರಿ ಇಲ್ಲಿ? ಅವ್ರಿ ಎಲ್ಲ ಮನ್ಯಾಗ ಇಲ್ಲಿ ಹಸು ಅವ, 3 ಹಸು ಅವ. ಏನಪ್ಪಾ ಅಂತಂದ್ರ ಇಲ್ಲಿದ್ದ ಜನಕ್ಕ ಇದು ಮಾಡ್ಲಿ ಅಂತ ಹೇಳಿ ಮೇಲಿಕ್ ಹೋಗ್ಯಾವ. ಎತ್ಗಳೊಂದು ಹೊರಗೆ ಬಿಡೋದಲ್ಲ, ಹೊರಗಡೆ ಕಳಿಸಿರೋದವು. ಎತ್ತಿದೆ, ಕುದುರೆ ಇದೆ. ಎಲ್ಲ ಈಗ ಸಮಗ್ರ ಕೃಷಿ ಯಾವ ರೀತಿ ಏನ್ರಿ? ಕೆಮಿಕಲ್ ಆಧಾರದ ಮೇಲೆ? ಸಾವಯವ ಎಲ್ಲ ಹೆಂಡಿ ಗೊಬ್ಬರ, ಯಾವುದು ಇಲ್ಲ. ಇದು ಮಾಮೂಲ್ ನೀಲ್ದಣ್ಣಿನ ಗಿಡ. ಇದು ನಂಬಲ್ಲಿ ಬೆಳಿತೀವಲ್ಲ, ಇದು ನಾರ್ಮಲ್ ಆಗಿ ಬೆಳೆಯೋದು. ಇದು ವಾಟರ್ ಆಪಲ್. ಇದು ನಮ್ ಕಡೆ ಸಿಗಲ್ಲ ಅಲ್ರಿ? ಸಿಗಲ್ಲ ಇದು. ಏನ್ರಿ ವಿಶೇಷ ಇದು? ಬೇಸಿಗೆದಲ್ಲಿ 1-2 ಹಣ್ಣು ತಿಂದ್ರೆ ಸುಮಾರು 1 ಗ್ಲಾಸ್ ನೀರ್ ಕುಡದಪ್ಲೇ ಆಗತ್ತೆ ನೋಡ್ರಿ. 2 hours ವರ್ಗು ನಿಮ್ಗೆ ನೀರಡಿಕೆ ಅನ್ನೋದು ಕಂಡು ಬರಲ್ಲ. ಈಗ ಆಲ್ರೆಡಿ ಬೆಳೆದವ್ರಿ, ಬೇಕಾದಷ್ಟು ಆಗ್ತಾವ. ಇನ್ನೊಂದ್ ಸ್ವಲ್ಪ ದಿನ ಕೈ ಬರ್ತಾವ. ಈಗ ಬಂದವ್ರಿ. ಇದು ಒಂದೆರಡು ತಿಂದು ನೋಡ್ಬೋದು. ಈಗ ಇನ್ನ ದೊಡ್ಡವಾಗ್ತಾವ್ರಿ ಇವು? ಮರ ದೊಡ್ಡದಾಗ್ತದ. ಏನ್ ವಿಶೇಷ ರೀ ಇದು ವಾಟರ್ ಆಪಲ್? ಅದೇ ಎಲ್ಲಾ ವೆರೈಟಿ ಹಣ್ಣಿನ ಗಿಡ ಇರ್ಲಿ ನಮ್ಮ ಮನೆಯಲ್ಲಿ. ನಿಮ್ಗೆ ಅದು ಯಾವ ಸೀಸನ್ ದಾಗ ಬಂದ್ರು ನಮ್ಗೆ ಹಣ್ಣು ತಿನ್ಲಿಕ್ಕೆ ಇರ್ಬೇಕು. ಮಾರಾಟ ಮಾಡೋದವೆಲ್ಲ ಇಲ್ಲ ಇವು ಹಣ್ಣು ಇವೇನ್ ಮಾರಾಟ? 1-2-3 ಗಿಡ ಏನಾಗ ಯಾವ ಮಿಕ್ಕಿ ಯಾವ ಸೀಸನ್ ದಲ್ಲಿ ಬಂದ್ರು ಇದೇನದಲ್ರಿ, ಇದು ಬಿಳಿ ನೀಲ್ದಣ್ಣಿನ ಗಿಡ. ಇದು ವೈಟ್ ರೀ? ಬಿಳಿದಾಗತ್ತ. ನೀಲ್ದಣ್ಣ ನೀಲಿ ಇರ್ತಾವ. ಇದು ನೀಲಿ ಆಗದಲ್ಲ ಈ ಗಿಡದ ವಿಶೇಷ. ಈ ಕಾಯಿ ಆಗಕತ್ತ ಎಲ್ಲ ಗ್ರೀನ್ ಇರ್ತದಲ್ರಿ, ಇನ್ನೊಂದು 20 days ದಾಗ ಅಷ್ಟು ವೈಟ್ ಆಗ್ಬಿಡ್ತಾವ. ಬಾಳ ಸ್ವೀಟ್. ಏನ್ರಿ ಇದು ವಿಶೇಷ ಬೆಳಿದು ನೀಲಿದಂದ್ರ ನಿಮ್ಗೆ ಗೊತ್ತಿದ್ದು? ಟೇಸ್ಟ್ ಎಲ್ಲ ಸೇಮ್. ಅವ್ರು ಹೇಳಿದ್ರು, ನಾನೆಲ್ಲ ತಂದದ್ದು ರಾಜಮಂಡ್ರಿ ಅಂತ. ಅಷ್ಟು ಹಣ್ಣಿನ ಗಿಡ ಎಲ್ಲ ಇವು ತೆಂಗಿನ ಮರ ಕಾಯಿ ಸಿಕ್ತಂದ್ರ ಬೆಳಿಬೇಕು. ನಮ್ ಭಾಗದಾಗ ಬೆಳಿತಾಯಿಲ್ಲ, ನೋಡೋಣ ಅಂತ ಹೇಳಿ ಬೆಳೆದವ. ಯಾವ ಬೆಳೆಯಲ್ಲ ಅಂತ ಹೇಳಿ ತಿಳ್ಕೊಂಡಿದ್ರಿ? ಯಾಲಕ್ಕಿ, ಆಮೇಲೆ ಇದು ಮಸಾಲಾ ಎಲಿದು, ಚಕ್ಕಿದು, ಮೆಣಸಿಂದ ಹಚ್ಚಿದೆ. ಅದು ಮೇಂಟೈನ್ ಆಗ್ಲಿಲ್ಲ. ಮೆಣಸಿನ ಬಳ್ಳಿ ನೋಡೋಣ ಅಂತ ಹೇಳಿ ತಂದು ಇಲ್ಲಿಂದ ಅಷ್ಟು. ಈಗ ತೆಂಗಿನ ಇದು ಪಿಂಕ್ ವಾಟರ್ ಆಪಲ್, ಅದು ಗ್ರೀನ್ ವಾಟರ್ ಆಪಲ್. ಇದು ಪಿಂಕ್, ಈ ಟೈಪ್ ಕಲರ್ ಆಗುತ್ತೆ ಅಷ್ಟು. ಈಗ ಹೂವ ಬಿಡ್ತಾ ಇದೆ, ಪೂರಾ ಪಿಂಕ್ ಆಗ್ತಾರೆ. ಫುಲ್ ಪಿಂಕ್ ಆಗ್ಬಿಡ್ತು. ಸಣ್ಣ ಆಗ್ಯಾವ್ರಿ? ಓಹೋ, ಮ್ಯಾಲ ಆಗ್ಯದ್ರ ಒಂದ ದೊಡ್ಡದು ಪಿಂಕ್ ಆಗುತ್ತೆ. ಇದು ಪಿಂಕ್ ಕಲರ್ ಬರ್ತದ. ಇದು ಪಿಂಕ್ ಕಲರ್ ಬರ್ತದೆ. ಇಪ್ಪಿ ಗಿಡ ಅಂತಾರ ಕನ್ನಡದಾಗ ಇದಕ್ರಿ. ಇದು ಅದ್ರ ಫುಡ್. ಇದು ಅದ್ರ ಫುಡ್. ಇದೊಂದೇ ಎಲೆ ತಿನ್ನೋದು. ನೀವು ಯಾವ್ದೇ ಎಲೆ ಹಾಕಿದ್ರು ಅದು ಏನು ತಿನ್ನೋದಿಲ್ಲ. ಇದೊಂದು ಎಲೆ ನೀವು ಅಷ್ಟು ಒಯ್ದು ಹಾಕ್ರಿ ಅದ್ರ ಎದುರಿಗೆ, ಇದು ತಿನ್ನೋದು ಇದೊಂದೇ. ಹಂಗೆ ಉಪವಾಸ ಇರ್ತಾವ, ಕರೆ ಬೇರೆ ಎಲೆ ಮುಟ್ಟಲ್ಲ, ಇದೊಂದೇ ಎಲೆ ತಿಂತಾವ. ಏನ್ ಪ್ರೊಸೆಸ್ ಆಗ್ತಾರ ಈಗ ಹೇಳ್ರಿ ನಮ್ಗೆ ರೇಷ್ಮೆ? ಈಗ ಅವು ಚಾಕಿ ಸೆಂಟರ್ ಅಂತ ಅಂತಾರ. ಅಂದ್ರ ಒಂದನೇ ಅದು ಮೊಟ್ಟೆ ನಿಂತ ಹುಳ ತಯಾರು ಮಾಡಿ 10 ದಿವಸ ಅವ್ರ ಹತ್ರ ಇಟ್ಕೊಂಡು ನಮಗ 10ನೇ ದಿವಸ 11ನೇ ದಿವಸ ನಮಗ್ ಮಾರಾಟ ಮಾಡ್ತಾರ. 100 ಮೊಟ್ಟೆಗೆ 3600 ರೂಪಾಯಿ ತಗೊಳ್ತಾರ ಅವ್ರು. 100 ಮೊಟ್ಟೆ. ಒಂದು ಮೊಟ್ಟೆ ಈಕ್ವಲ್ ಟು 500 ರಿಂದ 600 ಹುಳ. ಒಂದ್ ಮೊಟ್ಟೆದಾಗ ಎಷ್ಟು ಇರ್ತಾವ್ರಿ? ಅಂದ್ರೆ ಒಂದ್ ಮೊಟ್ಟೆ ಇಟ್ಟಂದ್ರ ಅಷ್ಟು ಹುಳ ಆಗಿರ್ತಾವ ಒಂದ್ ಮೊಟ್ಟೆದಾಗ. ಅದ್ರೊಳಗ 500-600. 5 ರಿಂದ 600. ನಾವು 350 ಮೊಟ್ಟೆ ತರಿಸಿರೋದು ನಾವು. ಅದ್ರ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಹುಳ ಎಷ್ಟಾಗುತ್ತೆ? 2,40,000 ಸನಿ ಆಗ್ಬೋದು. ಅಷ್ಟು ಹುಳ ಇದೆ ಈಗ. ಅದಕ್ಕೆಲ್ಲ ನೀವು ಫುಡ್ ಕೊಡ್ತೀರಿ ಈಗ? ಫುಡ್ ಕೊಡ್ತೀವಿ. ಫುಡ್ ಕೊಟ್ಟು 17 ದಿವಸ ಫುಡ್ ಕೊಡ್ತೀವಿ. 17ನೇ ದಿವಸ ಹಿಡಿದ್ರೆ ಇನ್ನ 4 ದಿವಸದಲ್ಲಿ ಅದು ಗೂಡು ಕಟ್ಕೊಂಡು ಏನಪ್ಪಾ ಅಂತಂದ್ರ ತನ್ನಷ್ಟ ರೇಷ್ಮೆ ಇದಾಗ್ಬಿಡ್ತದೆ. 6ನೇ ದಿವಸ ಒಳಗಡೆ ನಾವು ಮಾರ್ಲೇಬೇಕು ಕಂಪಲ್ಸರಿ. ಅವತ್ತು ರೇಟ್ ಜಾಸ್ತಿ ಅದ ಕಮ್ಮದ. ನಾವು ಇದು ತೊಗರಿ ಸ್ಟಾಕ್ ಮಾಡಿ ಅದು ಆ ಟೈಪ್ ಸ್ಟಾಕ್ ಮಾಡಕ್ ಬರೋದಿಲ್ಲ. ಒಂದ್ ವೇಳೆ ಹಂಗೆ ಇಟ್ಟಿವೆ ಅಂತ ತಿಳ್ಕೊರಿ, ಹುಳ ಮೊಟ್ಟೆ ಅದು ರೇಷ್ಮೆ ಗೂಡನ್ ಕೊರದು ಹೊರ ಬಂದು ಚಿಟ್ಟೆಯಾಗಿ ಹಾರಿ ಹೋಗ್ಬಿಡ್ತು. ಅದನ್ನು ಕಾಪಾಡಬೇಕು. ಅದನ್ನು ಕಾಪಾಡ. ಈಗ ನೆಕ್ಸ್ಟ್ ಏನವ್ರಿ ಈಗ ನಾವು ನೋಡೋದಿಲ್ಲ? ಇವೆಲ್ಲ ನಿಂಬೆಹಣ್ಣಿನ ಗಿಡಗಳು ಅವ ನೋಡ್ರಿ. ಅಲ್ದ ಇದು ಕಳೆ ಎಲ್ಲ ತೆಗಿಸ್ತೀರಿ? ತೆಗಿಸಿ. ಇದು ಇದಕ್ಕೆ ಯಾವ್ದು ಸ್ಪ್ರೇ ಮಾಡಪ್ಲಿಲ್ರಿ. ಈ ಗಿಡಕ್ಕ ಯಾವುದೇ ಸ್ಪ್ರೇ ಯಾವುದೇ ಎಣ್ಣೆ ವಾಸನೆ ಬಂತಂದ್ರೆ ಹುಳ ಸತ್ತೋಗ್ಬಿಡ್ತಾವ.
ಹಾ. ನಾವು ಡಿಯೋಡ್ರೆಂಟು ಸೆಂಟು ಅತ್ತರು ಏನೂ ನಡೆಯೋದಲ್ಲ ಒಳಗಡೆ. ಅರೆ ಹಾ. ಯಾವ್ದು ಸ್ಮೈಲ್ ಅನ್ನೋದೇ ಇಲ್ಲ ಒಳಗಡೆ. ಆ ಟೈಪ್ ಮೇಂಟೈನ್ ಮಾಡ್ಬೇಕು. ಓಹೋ 25 ಡಿಗ್ರಿಯಿಂದ 27 ಡಿಗ್ರಿ ಮೇಂಟೈನ್ ಮಾಡ್ಕೊಂಡು ನಡಿಬೇಕು. ನಾವು ಈಗ ಬ್ಯಾಸಿಗೆ ಅದಲ್ರಿ ನಮ್ಮಲ್ಲಿ ತಟ್ಟು ಹಾಕಿವಲ್ರಿ ಅದಕ್ಕೆಲ್ಲ ನೋಡೋಣ್ರಿ ಅಲ್ಲಿ ಹೋದ್ಮೇಲೆ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇವು ಆದ್ಮೇಲೆ ನೀರ್ ಬಿಟ್ಮೇಲೆ ಮಾರೋದು, ಆಮೇಲೆ ನೋಡೋಣ ಅಂತ ಹೇಳಿ. ಎಷ್ಟ್ ಗಿಡ ಅವ್ರಿ ನಿಂಬೆ ಗಿಡ ಇಲ್ಲಿ? 75 ಅವರಿ. ಈ ಸುತ್ತ ಹಾಕಿದ್ದೇನ್ರಿ ಈಗ ತೆಂಗು ಮತ್ತ ನಿಂಬಿ ಇಲ್ಲ ಎಲ್ಲ ಅವರಿ. ಜಾಸ್ತಿ ಇದು ನಿಂಬು ಅಂತಂದ್ರೆ ನಮ್ ಸೇಲಿಗೂ ಬರ್ತದ ಅಂತ ಹೇಳಿ ನಿಂಬಿ ಜಾಸ್ತಿ ಹಚ್ಚಿದ್ ನಾವು. ಈಗ ಇವೆಲ್ಲ ಇದಕ್ಕೆ ಸುಣ್ಣ ಎಲ್ಲ ಗೌರ್ಮೆಂಟ್ ಸಬ್ಸಿಡಿ ಎಲ್ಲ ಗೌರ್ಮೆಂಟ್ ಇರುತ್ತೆ. ಸುಣ್ಣ ಇದಕ್ ಮೇನು ಸುಣ್ಣ, ಆಮೇಲೆ ಏನಪ್ಪಾ ಅಂತಂದ್ರೆ ವಿಜೇತ ಅಂತ ಪೌಡರ್ ಬರುತ್ತೆ. ಅದು ವಿಜೇತ ಪೌಡ್ರು ಗೌರ್ಮೆಂಟ್ ಕಡೆಯಿಂದ ಸಪ್ಲೈ ಅದ. ಸುಣ್ಣ ನಾವು ತರಬೇಕು. ಕಲ್ ಸುಣ್ಣ ಮತ್ತ ಮನಿ ಸುಣ್ಣ ಅಲ್ರಿ, ಕಲ್ ಸುಣ್ಣ ಸುಟ್ಟು ಸುಣ್ಣ ಇರ್ತದಲ್ಲ, ಆ ಸುಣ್ಣ ನಮಗ್ ಬರೋದು. ಈಗ ಕಾಯಿ ಬಿಡಕತ್ತ ನೋಡ್ರಿ ಅಲ್ಲಿ. ತೆಂಗಿನ ಅಲ್ರಿ, ಅದೇನು ಅಂತಾರ ಆಕಳ. ತೆಂಗಿನ ಮರಕ್ಕೆ ಏನಪ್ಪಾ ಅಂತಂದ್ರ ಕಲ್ಪವೃಕ್ಷ, ಕಲ್ಪವೃಕ್ಷ ಎರಡು ಅದಾವ. ಕಲ್ಪವೃಕ್ಷ ಅಂದ್ರೆ ಇದು ಯಾವಾಗ್ಲೂ ಕಾಯಿ ಬಿಡ್ತಿರ್ತದ. ದೇವರ ನೈವೇದ್ಯಕ್ಕೆ ಬರೋದು 2 ಹಣ್ಣು ಗೊತ್ತದ್ರಿ ನಿಮ್ಗ? ಹೌದು. ಒಂದು ಬಾಳೆಹಣ್ಣು, ಒಂದು ತೆಂಗು. ಎಲ್ಲಾ ದೇವ್ರಿಗೆ ಇದೇ ಸ್ಪೆಷಲ್. ಯಾಕಂದ್ರ ನಾವು ಯಾವ್ದಾದ್ರು ಹಣ್ಣು ತಿಂದು ಒಗಟಿದ ಬೀಜದ್ಲೆ ಗಿಡ ಬೆಳೆದು ಏನಪ್ಪಾ ಅಂದ್ರ ಫಲ ಬಿಟ್ಟಿರ್ತದ. ದೇವರಿಗೆ ಅದು ನಡೆಯೋದಲ್ಲ. ತೆಂಗು ಪೂರ್ಣ ಪ್ರಮಾಣದ ಹೂಳಿದ್ರೆ ಗಿಡ ಆಗತ್ತ. ಬಾಳೆ ಗಿಡಕ್ಕೆ ಅದು ರಂಬೆ ಕಟ್ ಮಾಡಿ ತಳಗಿನ ಬುಡ ಕಟ್ ಮಾಡಿ ಹಚ್ಚಿದ್ರೆ ಬಾಳೆ ಆಗತ್ತ. ಅದಕ್ಕೆ ದೇವರಿಗೆ ಬರೋದು 2 ಹಣ್ಣು ಶ್ರೇಷ್ಠ ಅಂದ್ರ, ಒಂದು ತೆಂಗು, ಒಂದು ಬಾಳೆಹಣ್ಣು. ನಾವು ಸೇಬಣ್ಣಲ್ಲೇ ಇದು ಮಾಡ್ತೀವಿ, ಅದ್ರ ಅದು ಎಂಜಿಲ್ಲೇ ಅದು. ಅದ್ರ ಬೀಜ ನಾವು ಹಣ್ಣು ತಿಂದಿರ್ತೀವಿ, ಬೀಜ ಕಗಡೆ ಹಾಕಿರ್ತೀವಿ. ದೇವರಿಗೆ ಪವಿತ್ರವಾದ ಅರ್ಪಿಸ್ಬೇಕಂತ ಆ ರೀತಿ ಹಿಂದಿಕ್ಕಿಂತ ನಾವಂತಲ್ಲ. ಈಗ ಎಕಡೆ ಹೋಗ್ಬೇಕು ಹಿಂಗಷ್ಟೇ ಬೆಳೆದ್ರಿ ಇಲ್ಲಿ? ಈಗ ತೋತಾಪುರಿ ಇರ್ಬೋದು, ಆಪೂಸ್ ಇರ್ಬೋದು, ಇವೆಲ್ಲ ಮಾರಾಟಕ್ಕೆ ಬೆಳೆದ್ರೆ? ಮಾರಾಟಕ್ಕೂ ಆಗತ್ತ. ಮಾಡ್ಕೊಂಡಿಲ್ರಿ ಕೋತಿಗಳು ಆಟಕ್ ಮಾಡಿದ್ರ? ಏನ್ ಮಾಡ್ಬೇಕು, ಆಟೋಮಾಂಬ್ ಹಚ್ತೀವಿ, ಅವೇನ್ ಹೋಗುತ್ತ. ಸಣ್ಣಮ್ಮ ಇದಕ್ಕೂ ಇಷ್ಟ ಗಿಡ ಬೆಳೆದಲ್ರಿ. ಇದು ಯಾವ ಜಾತಿ ರೀ? ಇದು ಯಾವ ಜಾತಿ ಅದೇನ್ರಿ? ಅವ 9 ವೆರೈಟಿ ಹೇಳ್ಕೊಟ್ಟಾರ ಅವ್ರು. ಆಪೋಸ್ ಇದು ಎಕಡೆಂದ್ರೆ ಬೆಳೆದು? ಇದ್ರ ರತ್ನಗಿರಿ. ಎಷ್ಟ್ ತರ್ಸಿರು? ಈ ಒಂದು 4 ಗಿಡ ಅದಾವ್ರಿ. ಇದು ಯಾಲಕ್ಕಿ ಎಷ್ಟ್ ಹಾಕಿರಿ? ಯಾಲಕ್ಕಿ ಎರಡೇ ನೋಡೋಣ ಅಂತ ಹೇಳಿ ಶಾಂಪಲ್ ಬಂತು. ಬೆಳೆ ಬಂದದ? ಬಂದದ. ಈಗ ಒಣಗ್ಯದ್ರಿ ಇದು? ಈಗ ಒಣಗ್ಯದ. ಪಕ್ಕದಲ್ಲಿ ಮತ್ತೆ ಇದಾಗ್ತಾ ಇದೆ ನೋಡ್ರಿ. ಇನ್ನೊಂದ್ ಬೆದವ್ರಿ. ಏನಿದು ಮತ್ತೆ ಎಕ್ಸ್ಟೆಂಡ್ ಮಾಡ್ತೀರಿ ಈಗ? ಹಿಂಗೆ ಒಂದ್ ವೇಳೆ ಸಕ್ಸಸ್ ಆಯ್ತು, ಕರೆಕ್ಟ್ ಅನ್ಸಿತ್ತು ಅಂತಂದ್ರ ಕಂಟಿನ್ಯೂ ಹಚ್ಚೋದು. ಯಾಲಕ್ಕಿ ಒಳ್ಳೆ ಬೆಲೆ ಇದೆ. ಅಂದ್ರ ಅಲ್ಲಿ ಟೈಪ್ ಕ್ವಾಲಿಟಿ ಬರೋದಿಲ್ಲ ನಮ್ಮಲ್ಲಿ, ಅಷ್ಟು ದಪ್ಪಂದು ಬರೋದಿಲ್ಲ. ಸ್ವಲ್ಪ ಚಿಕ್ಕ ಸೈಜ್ ಆಗತ್ತೆ ಅಷ್ಟೇ. ಉದ್ದಕ್ಕಾಗತ್ತೆ. ಸೌತಿಕಾಯಿ ಮಾವಿನನ್ರಿ? ಇದು ಇನ್ನ ಉದ್ದಕ್ಕಾಗತ್ತೆ? ಇನ್ನ ಉದ್ದಕ್ಕಾಗತ್ತೆ. ಕುಕಂಬರ್ ಮ್ಯಾಂಗೋ ಅಂತಾರೆ. ಅಂದ್ರೆ ಇದು ಉದ್ದಕ್ಕಾಗತ್ತೆ. ಯಾವ್ದ್ರಿ? ಥೈವಾನ್. ಥೈವಾನ್. ಒಳಗಡೆ ರೆಡ್ ಇರುತ್ತೆ. ಮುಂದೆ ಆಪಲ್ ಇದು ಇದೆ, ಸ್ಟಾರ್ ಫ್ರೂಟ್ ಆಪಲ್. ಎಲ್ರಿ ಮುಂದೆ ಸ್ಟಾರ್ ಫ್ರೂಟ್ ಹಾಕಿರಿ? ಬಂದರಿ ಬೆಳೆ? ಬೇಕಾದಷ್ಟು ಬರ್ತಾವ್ರಿ. ಬಾರಿ ಗಿಡ ಅಂದ್ರ ಇವಲ್ಲ, ಇವು ಆಪಲ್ ಬೇರೆ ಅಂತ ಬರುತ್ತೆ. ಇಷ್ಟು ದೊಡ್ಡ ಏಕ್ದಮ್ ದೊಡ್ಡ ಸೈಜು. ಒಂದು ಮಿನಿಮಮ್ ಏನಪ್ಪಾ ಅಂದ್ರೆ ಒಂದು ಹಣ್ಣು 100 ಗ್ರಾಮ್ ಮೇಲ್ ಬರುತ್ತೆ. ಅಷ್ಟು ದೊಡ್ಡದಾಗುತ್ತೆ. ಬಾಳೆಹಣ್ಣೆ ದೊಡ್ಡದು? ಬಾಳೆಹಣ್ಣು. ನೀವು ಪೂರ್ತಿ ಇಲ್ಲಿ ಬಳಸಿದಲ್ಲ ತಿಪ್ಪಿಗೊಬ್ಬರ? ತಿಪ್ಪಿಗೊಬ್ಬರ. ಮತ್ತೇನ್ ಬಳಸ್ತೀರಿ ಇಲ್ಲಿ? ಎಲ್ಲಾ ಹಣ್ಣಿನ ಗಿಡ. ಆಮೇಲೆ ಇದು ಅಲ್ರಿ, ನೀವು ಇದಕ್ಕೆ ಗೊಬ್ಬರ ಏನ್ ಬಳಸ್ತೀರಿ? ತಿಪ್ಪಿಗೊಬ್ಬರ ಮತ್ತ ತಿಪ್ಪಿಗೊಬ್ಬರ ಅದೊಂದೇ. ಮತ್ತೇನು ತಯಾರು ಮಾಡಲ್ಲ? ಇಲ್ಲ. ಈಗ ಇದು ಮಸಾಲಾ ಎಲಿ ಅಂತ. ಹೌದು, ಮಸಾಲಾ ಎಲಿ ಹೇಳಿದ್ರಲ್ಲ. ಇವೆಷ್ಟವ್ರಿ? ಇದು ಒಂದೇ ಅದ. ಇದನ್ನ ಈ ಟೈಪ್ ಗ್ರೀನ್ ಆಗಿರ್ತದಲ್ರಿ, ಇವು ಎಲಿ ಬಲ್ತು. ಇವು ತಗೊಂಡು ನಾವು ಏನಪ್ಪಾ ಅಂದ್ರೆ ನೆರಳಲ್ಲಿ ಶೇಖರಣೆ ಮಾಡ್ಬೇಕು, ಒಣಗಿಸ್ಬೇಕು. ಅಂದ್ರೆ ಮಿನಿಮಮ್ 30 ಡಿಗ್ರಿ ಒಳಗಡೆ ಇದ್ದು ಇವು ಒಣಗಿದ್ರೆ ಅಷ್ಟು ಗ್ರೀನ್ ಹಂಗೆ ಇರುತ್ತೆ. ಇದು ಮಸಾಲಾ ಎಲಿ, ನಾವು ಬಿರಿಯಾನಿ ಎಲಿ ಏನ್ ಅಂತೀವಲ್ಲ ಆ ಗಿಡ. ಇದೇನ್ ಚಕ್ಕೆ ಬರುತ್ತಲ್ಲ, ಇದು ಅದರದೇ. ಇದು ಕೊಂಬೆ ಗಿಡ ಬಲ್ತ ಮೇಲೆ. ಇಲ್ಲಿ ಯಾವ ನೋಡ್ರಿ 2 ಸಣ್ಣ ಏನಪ್ಪಾ ಅಂದ್ರೆ ಹೂವು ಆಗ್ತಾವ,
ಅಕ್ಟೋಬರ್ ನವೆಂಬರ್ದಲ್ಲಿ ಏನಪ್ಪಾ ಯಾವ ಆಪಲ್ ಅಂದ್ರೆ ರೀ? ಕಾಶ್ಮೀರಿ ಆಪಲ್. ಕಾಶ್ಮೀರ್ ಆಪಲ್ ರೀ? ಹಾ ಇದೊಂದು ಕಾಶ್ಮೀರ್ ಆಪಲ್ ಇಷ್ಟು ದೊಡ್ಡ ಬೆಳೆದವ್ರಿ ಇಲ್ಲಿ? ಹಾ ಮೆಂಟೆ ಇದು ಇನ್ನ ದೊಡ್ಡದಾಗ್ತಲ್ರಿ? ಹಾ ಇನ್ನ ದೊಡ್ಡದಾಗತ್ತೆ. ಇಲ್ಲಿ ನಂಬಲ್ಲಿ ಬೆಳಿತಾವ್ರಿ? ಹಾ ಬೆಳಿತಾವ್ರಿ ನಮ್ಮಲ್ಲಿ ಹೂವಾಗಿ ಉದುರ್ಲಿಗತ್ತಾವ. ಹಾ ಎರಡ್ ಹಚ್ರೇನು ಸುಮ್ ನೋಡೋಣ ನೋಡೋಣ ಅಂತ ಹೇಳಿ. ಬಟ್ ನಿಮ್ಗೊಂದು 50% ಕಾನ್ಫಿಡೆನ್ಸ್ ಆಗಿದೆ? ಬೆಳೆದಾವಲ್ರಿ ಗಿಡ. ಹಾ ತಾನೇ ಬಿಡುತ್ತ ಈಗ ಮಿನಿಮಮ್ 5 ವರ್ಷ ಅಂತ ಹೇಳ್ಯಾರ ಅವ್ರು. ಹಾ ಇದು ನಾವು 4 ವರ್ಷ ಆಯ್ತು ನಾವ್ ಹಚ್ಚಿ. ಇನ್ನೊಂದು ವರ್ಷ ವೇಟ್ ಮಾಡ್ಬೇಕು, ಗೊತ್ತಾಗತ್ತೆ. ಈ ಸ್ಟಾರ್ ಫ್ರೂಟ್ ಇದು ಎರಡಿದ್ದು ಎತ್ತುಗಳು ಕುಸ್ಚಾಡಿ ಈ ಗಿಡದ ಮೇಲೆ ಬಿದ್ದು ದೊಡ್ಡ ಮರನೇ ಮುರಿದೋಯ್ತು. ದೊಡ್ಡದಿತ್ತೇನ್ರಿ ಮೊದ್ಲು? ಮತ್ತೆ ತಾನೇ ಬಾಜು ಸೈಡ್ ನಿಂದ ಬೆಳೆದವ. ಅಂದ್ರೆ ಫಲ ತಗೊಂಡ್ರಿ ನೀವು ಇದ್ರದ್ದು? ಬೇಕಾದಷ್ಟು ಬರ್ತಾವ್ರಿ. ರೈಟ್. ಸಂತ್ರ ನಾಗ್ಪುರ ಆರೆಂಜ್, ಸಂತ್ರ ಬೇರೆ, ನಾಗ್ಪುರ ಆರೆಂಜ್ ಬೇರೆ. ಇದು ನಾಗ್ಪುರ ಆರೆಂಜ್ ಮರ ಇದು. ಓಕೆ. ಈಗ ಟೋಟಲ್ ಮಹಾರಾಜ್ ಈಗ ಇಲ್ಲಿಗಿದು ಎಷ್ಟು ನೀವು ಇದ್ರಲಿಂತ ಎಷ್ಟು ಇನ್ಕಮ್ ಈಗ ಸದ್ಯಕ್ಕೆ ಜನರೇಟ್? ನಮ್ಗ ರೇಷ್ಮೆನಿಂದ ಬರ್ಲಿಗತ್ತದ ಇನ್ಕಮ್. ಇದ್ರನಿಂತ ಇನ್ನ ಬಂದಿಲ್ಲ. ಇವೆಲ್ಲ ಇವಂತ ಬಿಡ್ರಿ 2-3 ಗಿಡ ಹಾಕಿರ ಅಷ್ಟೇ. ಇದು ಹಿಪ್ಪೆ ಹಣ್ಣಿನ ಹಿಪ್ಲಿ ಅಂತ ನೋಡ್ರಿ ಹಣ್ಣು. ಇದು ತಿಂದ್ ನೋಡ್ರಿ. ಇದು ರೆಡ್ ಆದ್ಮೇಲೆ ಸ್ಟ್ರಾಬೆರಿ ಅಂತೀವಿ. ಸ್ಟ್ರಾಬೆರಿ ಟೈಪ್ ಬರುತ್ತಾ, ಸ್ಟ್ರಾಬೆರಿ ಅಲ್ಲ. ಇನ್ನ ರೆಡ್ ಆಗ್ಬೇಕದು. ಬಾರಿ ಅದ್ರಿ. ಹುಳ್ಳುಳ್ಳು ಎಕ್ದಮ್ ಸ್ವೀಟ್ ಆಗತ್ತ. ಈ ಸೈಡ್ದೆಲ್ಲ ಕಟ್ ಮಾಡಿ ಅದೇ ಹಾಕಿಲ್ಲ.